ಮನುಷ್ಯನ ಸ್ಥಿತಿನೂ ಸೇಮ್ ಇದೇ ಥರ ಆಗ್ಬಿಟ್ಟಿದೆ. ಬರೀ ಭಯ ಭಯ ಭಯ. ಸೊ ಕಲಿಯೋಕ್ಕೆ ಆಸಕ್ತಿ ಇಲ್ಲ, ಕಲಿಯೋದಕ್ಕೆ ಖರ್ಚು ಮಾಡಲ್ಲ, ತಿಳ್ಕೊಳ್ಳೋಕೆ ಖರ್ಚು ಮಾಡಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಖರ್ಚು ಮಾಡಲ್ಲ, ಜ್ಞಾನಾರ್ಜನೆಗೆ ಖರ್ಚು ಮಾಡಲ್ಲ, ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ಖರ್ಚು ಮಾಡಲ್ಲ. ಎಲ್ಲವೂ ಕೂಡ ಉಚಿತವಾಗಬೇಕು, ಉಚಿತವಾಗಬೇಕು, ಉಚಿತವಾಗಬೇಕು. ಉಚಿತವಾಗಿ ಏನೂ ಸಿಗೋದಿಲ್ಲ ಇಲ್ಲಿ. ನೀವು ಉಚಿತವಾಗಿ ಸಿಕ್ಕಿದ್ರೂ ಕೂಡ ಅದು ಇಂಡೈರೆಕ್ಟಲ್ಲಿ ನೀವು ಬೆಲೆಯನ್ನು ಕಟ್ಟಿರ್ತೀರ, ಬೆಲೆ ತೆತ್ತಿರ್ತೀರ ಖಂಡಿತವಾಗಿ. ಇಲ್ಲಿ ನನಗೆ ತಿಳಿದಂಗೆ ಹುಟ್ಟು ಉಚಿತ, ಸಾವು ಖಚಿತ ಅಂತಾರಲ್ಲ, ಇದೆರಡು ಮಾತ್ರನೇ ಫ್ರೀ. ಇನ್ನು ಯಾವುದೂ ಇಲ್ಲಿ ಫ್ರೀ ಇಲ್ಲ. ಇನ್ನು ಬದುಕಲ್ಲಿ ಮೊದಲನೇ ಉಸಿರಾಟದಿಂದ ಹಿಡಿದು ಕಡೆಯ ಉಸಿರಾಟದವರೆಗೂ ಪ್ರತಿಯೊಂದು ಉಸಿರಿಗೂ ಕೂಡ ನಾವು ಬೆಲೆ ಕಟ್ಟಬೇಕು. ಇದು ಪರಮ ರಹಸ್ಯ, ಪರಮ ಸತ್ಯ. ಇದು ರಹಸ್ಯ ಅಲ್ಲ, ಪರಮ ಸತ್ಯ. ಪ್ರತಿಯೊಂದು ಉಸಿರಿಗೂ ಕೂಡ ನಾವು ಬೆಲೆ ಕಟ್ಟಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅರ್ಥ ಮಾಡ್ಕೊಳ್ಳೋದು ಬರೀ ದುಡ್ಡು 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 ಅಂತೇಳಿ ನೀವು ಖರ್ಚು ಮಾಡದೆ ಖಂಡಿತವಾಗಲೂ ಸಾಧ್ಯವೇ ಇಲ್ಲ. ಬೆಳೆಯೋದಕ್ಕೆ ಕೋಟ್ಸ್ ಕಳಿಸಿದ್ದೆ, ಓದ್ತೀರಾ ಏನೋ ಗೊತ್ತಿಲ್ಲ. ಬೆಳೆಯೋದಕ್ಕೆ ನೀವೊಂದು 62% ಖರ್ಚು ಮಾಡಬೇಕು. ಉಳಿಯೋಕ್ಕೆ ನೀವು ಒಂದು 38% ಖರ್ಚು ಮಾಡಬೇಕು. ಅಳಿಯೋಕ್ಕಂತೂ ಡಬಲ್ ತ್ರಿಬಲ್ ಲಕ್ಷಾಂತರ ರೂಪಾಯಿ, ಅಂದರೆ ಲಕ್ಷ ಪಟ್ಟು ಕೋಟಿ ಪಟ್ಟು ಖರ್ಚು ಮಾಡಬೇಕಾಗುತ್ತೆ ಅಳಿಯೋದಕ್ಕೆ. ಬಟ್ ಇವನು ಬೆಳೆಯೋಕ್ಕೂ ಖರ್ಚು ಮಾಡಲ್ಲ, ಉಳಿಯೋಕ್ಕೂ ಖರ್ಚು ಮಾಡಲ್ಲ. ಇನ್ನಿರೋದು ಒಂದೇ ಆಪ್ಷನ್, ಅಳಿಯೋದು ಮಾತ್ರ ಆಪ್ಷನ್. ಹಂಗಾಗಿರೋದ್ರಿಂದ ಯಾರು ಖರ್ಚು ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಬೆಳೆಯೋದಕ್ಕೆ ಸಾಧ್ಯವಿಲ್ಲ.